ಚಕ್ಕೆ ಚಕ್ಕೆ ಕಡ್ಲೆ 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 ಪೂಜಿತ್ ನಕ್ಷತ್ರ ಲಕ್ಷ ನಕ್ಷತ್ರ 5 ಸ್ಟಾರ್. ನಂದು 3 ವ್ಲಾಗು ಟೈಟಲ್ ಬರೀ ಮತ್ತೆ ಚೋಟ ಮರಿ ಹತ್ಲು ಮತ್ತೆ ಚೋಟ ಮರಿ ಹತ್ಲು ಮತ್ತೆ ಚೋಟ ಮರಿ ಹತ್ಲು. ಬಿಸ್ಕೆಟ್ ಅಲ್ಲಿ ಬಿಸ್ಕೆಟ್ ಆಗ ಡಾನ್ ಫ್ಯಾನ್ಸಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಐತೆ ನೋಡು. ಜೇಮ್ಸ್ ಸೀರಿಯಸ್ ಕೊಟ್ಟಿದ್ದೇನು ಕೊಡ್ತೀಯ, ಬ್ಯಾರೆದು ಕೊಡ್ಬೇಕಪ್ಪ ನೀನು. ಅಣ್ಣ ನೀನ್ ಹೆವಿ ಕನ್ಫ್ಯೂಸ್ ಮಾಡಬಾರ್ದು. ಓಕೆ ರೆಡಿನಾ? ಯಪ್ಪ ಪಾನಿಪುರಿ ಚಾಲೆಂಜ್ ಮುಗಿಸ್ಬಿಟ್ಟು. ಓಕೆ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ನಮ್ಮ ವೆಲ್ಕಮಿಂಗ್ ನಾವೇ ಕೊಡ್ಬೇಕು. ಬ್ಲಾಗ್ ಮುಗ್ದೈತೆ. ಯಾವ ಪಿಳಿಪುಗಳ ಕೈ ಬೇವ ಇರೋರು ನಾನು ಒಂದೊಳ್ಳೆ ಬ್ಯೂಟಿಫುಲ್ ಕೊಟ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಇಡುವಂತೆ. ಓಕೆನಾ? ಓಕೆ ರೆಡಿ? ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಲಾಸ್ಟ್ ಬ್ಲಾಗು ನೀವು ನೋಡಿದಿರ, ಸಖತ್ತಾಗಿತ್ತು. ಆ ಬ್ಲಾಗ್ನೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೊಂದು ಬ್ಲಾಗ್ ಕಡೆಗೆ ಬಂದಿದ್ದೀನಿ. ಇವತ್ತಿನ ಈ ಒಂದು ಬ್ಲಾಗ್ ಮಾಡ್ತಾ ಇರೋದೇನಂದ್ರೆ ಬ್ಲೈಂಡ್ ಫೋಲ್ಡ್ ಟೆಸ್ಟ್ ಚಾಲೆಂಜ್. ಗೆದ್ದೋರ್ಗೆ ಏನಾದ್ರು ಕೊಡ್ಬೇಕು. ಓಕೆ ಓಕೆ ಡನ್ ಆಯ್ತು. ಓಕೆ ಕಣ್ಣಿಗೆ ನಾನ್ ಗೆದ್ರೆ ನಂಗೊಂದು ಪ್ಯಾಂಟ್ ಬ್ಲಾಕ್. ಇಲ್ಲ 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 ಚಾನ್ಸೇ ಇಲ್ಲ. ನಿಮ್ ಮನೆಗೆ ಹೋಗು ಅಂತೀನಿ ನಾನು. ಗೈಸ್ ಇವತ್ತು ನಾವು ಮಾಡ್ತಿರೋದು ಬ್ಲೈಂಡ್ ಫೋಲ್ಡ್ ಟೆಸ್ಟ್ ಚಾಲೆಂಜು. ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ, 3 ಟೀಮ್ ಆಗಿ ಮಾಡಿರ್ತೀವಿ. ಮೂರು ಟೀಮು. ಹೆಂಗಂದ್ರೆ ನೀವಿಬ್ರು ಈಗ ಇಬ್ರು ಒಂದ್ ಟೀಮ್ ಅಲ್ಲಿ ಇಬ್ರು ಇರ್ತಾರೆ, ಈ ಕಡೆ ಇರೋರು ಕಣ್ಣಿಗೆ ಇಬ್ರು ಬಟ್ಟೆ ಕಟ್ಟಿರ್ತೀವಿ. ನಾವು ಒಂದು ಐಟಮ್ ನ ತಗೊಂಡ್ಬಂದ್ಬಿಟ್ಟು ತಿನ್ಸಿರ್ತೀವಿ. ಇವಾಗ ಇವ್ರು ತಿನ್ಸಿದೀವಿ ಅಂದ್ರೆ ಕೇಳಿಸ್ಕೋ, ಇವರಿಗೆ ತಿನ್ಸಿರ್ತೀವಿ. ಇವರು ಒರಿಜಿನಲ್ ಹೆಸರನ್ನ ಹೇಳೋಗಿಲ್ಲ, ಬಟ್ ಒರಿಜಿನಲ್ ಹೆಸರು ಹೇಳೋದನ್ನ ಬಿಟ್ಟು ಬೇರೆ ಎಲ್ಲ ಏನೇನೆಲ್ಲ ಹೇಳ್ಬೋದು ಅದನ್ನೆಲ್ಲ ಹೇಳಿ ಪಕ್ಕದಲ್ಲಿರೋರು ಉತ್ತರ ಕೊಡ್ಬೇಕು. ನಾನು ನೋಡಿದ್ದೀನಿ ಒಂದು ವಿಡಿಯೋ, ಕರೆಕ್ಟ್ ಇಕ್ಕೋಬೇಕು, ಕೋಳಿದು ಇಕ್ಕೋದು ಅದನ್ನೆಲ್ಲ ನೋಡಿ ಅದೆಲ್ಲ ಮಾಡ್ಕೊಡ್ದಪ್ಪ. ಕೋಳಿದು ಬ್ಯಾಕ್ ಇಟ್ಬಿಡ ಚಿರುಗೆ. ಅದೆಲ್ಲ ಇಲ್ಲಪ್ಪ. ಇವಾಗ ಎಕ್ಸಾಂಪಲ್ ಗೈಸ್, ಚಿರು ಕಣ್ಣಿಗೆ ಬಟ್ಟೆ ಕಟ್ಟವ್ರೆ. ಚಿರು ಇವಾಗ ತಿಂದಾದ್ಮೇಲೆ ಇವಾಗ ಅವನು ಡೈರಿ ಮಿಲ್ಕ್ ತಿಂದ ಅನ್ಕೊಳ್ಳಿ. ಚಿರು ನೇಮ್ನ ಚಿರು ಅಂತ ಹೇಳಂಗಿಲ್ಲ, ಇಂಡೈರೆಕ್ಟ್ ಆಗಿಂದ ಬಂದು ಲೆಜೆಂಡ್ ಅಂತ ಹೆಸನ ನೀನು ಅವಾಗ ಚಿರು ಅಂತ ಹೇಳ್ಬೇಕು. ಆ ತರ ಅಂಕಲ್ ಅರ್ಥ ಆಯ್ತಾ? ಅದೇ ಲೆಜೆಂಡ್ ಅವನಾ? ಅದೆಲ್ಲ ಅಂಕಲ್ ಅರ್ಥ ಆಯ್ತಾ ಬಾಬಾ? ನಿಂಗೆ ಅರ್ಥ ಆಯ್ತಾ? ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತಾ ಗೈಸ್? ಇವತ್ತು ನಾನು 3 ಟೀಮ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಟೀಮ್ ಬಂದ್ಬಿಟ್ಟು ನಮ್ಮ ಚೋಟ ಮರಿ ಮತ್ತೆ ಚಿರು. ನಮ್ಮ ಚೋಟ ಮರಿ ಮತ್ತೆ ಚಿರು. ಪರವಾಗಿಲ್ಲ ಪರವಾಗಿಲ್ಲ. ಒಂದ್ ನಿಮಿಷ ಕೇಳು. ಏನ್ ಗೊತ್ತಾ, ಅವನಿಗೆ ಇಂಟ್ರೆಸ್ಟಿಂಗ್ ಇಲ್ದರೆ ಇರ್ಬೋದು, ಆದ್ರೆ ನನಗೆ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ನಿಮಗೆ ಗೊತ್ತು, ಇವ್ರಿಬ್ರು ಹಾವು ಮುಂಗಸಿದಾರ ಕಿತ್ತಾಡ್ತಾ ಇರ್ತಾರೆ, ಅಳಿಸ್ತಾ ಇರ್ತಾನೆ ಅಣ್ಣ. ಅಂಕಲ್ ನೋಡಿ, ಅಂಕಲ್ ನೋಡ್ಕೊಳ್ಳಿ, ತುಂಬಾ ಅಳಿಸ್ತಾನೆ. ನಿಮ್ಮ ಮಗಳಿಗೆ ತುಂಬಾ ಅಳಿಸ್ತಾನೆ. ಸೊ 2ನೇ ಟೀಮ್ ಬಂದ್ಬಿಟ್ಟು ಈ ಕಡೆಯಿಂದ ಈ ಕಡೆ ಆದರ್ಶ ದಂಪತಿಗಳು, 3ನೇ ಟೀಮು ಈ ಕಡೆಯಿಂದ ಈ ಕಡೆ ಆದರ್ಶ ದಂಪತಿಗಳು. ಓಕೆನಾ? ನೀವಿಬ್ರು ಜೋಡಿ, ನೀವ್ ಬಿಡ್ರಿ. ಇವರಿಬ್ರು ಜೋಡಿ. ಇದು ಓವರ್. ನೀವ್ ಬಿಡ್ರಿ, ನಿಮ್ ಜೋಡಿ ಇಟ್ಕೊಳ್ರಿ. ಇಲ್ಲಿ ಇಟ್ಕೊಳ್ಳೋದು ನೋಡಲ್ಲ ಗೈಸ್. ಟೋಟಲ್ 3 ಟೀಮು. ಮೊದಲನೇ ಟೀಮು ಯಾರು ಆಡ್ತಾರೆ ಅಂತ ಇವಾಗ ಕ್ಲಿಪ್ಸ್ ಹಾಕ್ಬೇಡ. ಓಕೆ, ನಿಮ್ ಟೀಮ್ ಕ್ಯಾಪ್ಟನ್ ಬನ್ನಿ. ಕ್ಯಾಪ್ಟನ್ ಬೇ ಗೊತ್ತಿಲ್ಲ. ಲಾಸ್ಟ್ ಅಲ್ಲಿ ಯಾರು ಔಟ್ ಆಗ್ತಾರೋ ಅವ್ರು ಫಸ್ಟ್, ಸೆಕೆಂಡ್ ಯಾರು ಬರ್ತಾರೋ ಸೆಕೆಂಡ್, ಥರ್ಡ್. ಈಗ ಫಸ್ಟ್ ಇವರೇ ಹಾಕ್ಬಿಟ್ರಂಕೋ ಇವ್ರು ಲಾಸ್ಟ್ ಆಡೋದು. ಓಕೆನಾ? ರೆಡಿ? 3, 2, 1 ಸ್ಟಾರ್ಟ್. ಹೇಳಿದ್ದೆ ತಡ. ನೀವೇ ಥರ್ಡ್ ಟೀಮ್ ಅಲ್ಲಿ ಆಡ್ಬೇಕು ಲಾಸ್ಟ್ ಅಲ್ಲಿ. ನಂತರ ಆಗ್ದವರು ಫಸ್ಟ್ ಹಿಂಗಿದ್ರೆ ಬಾರಲೇ ಫಸ್ಟ್ ನಿಮ್ದೆ ಬಾರ. ಏನ್ ಗೊತ್ತಾ, ವಿಧಿ ಆಪ್ಷನ್ ಇಲ್ಲ. ಫಸ್ಟ್ ಬಾ ನಂಬರ್ 1 ಗೈಸ್. ಇವಾಗ ಫಸ್ಟ್ ನಮ್ ಚೋಟ ಮರಿ ಮತ್ತೆ ಚಿರು ಅಳ್ತವ್ರೆ ಗೈಸ್, ಅಳ್ತವ್ರೆ. ಅಳು ಮುಚ್ಚಿ, ಬರೀ ಹೇಳದೆ ನೋಡಲ್ಲಿ, ಬರೀ ಹೇಳದೆ. ನಂದು 3 ವ್ಲಾಗು ಟೈಟಲ್ ಬರೀ ಮತ್ತೆ ಚೋಟ ಮರಿ ಹತ್ಲು 3 ವ್ಲಾಗ್ ಹಾಕಿದ್ದೀನಿ ಆ ತರ.
ಗೈಸ್ ಇವಾಗ ಫಸ್ಟ್ ಟೀಮ್ ಮಾಡ್ತಿರೋದು ನಮ್ಮ ಚೋಟ ಮರಿ ಮತ್ತೆ ಚಿರು. ಚಿರು So, team. ಇಬ್ರು ಕಣ್ಣಲ್ಲೂ ಕೂಡ ಬಟ್ಟೆ ಕಟ್ಟಿರ್ತೀವಿ. ಸೊ ಇಬ್ರಿಗೆ ನಿನಗೆ 2 ಐಟಮ್ ಕೊಡ್ತೀನಿ, ಅಂದ್ರೆ ತಿನ್ನೋದಿಕ್ಕೆ. ಅವ್ಳು ಕಂಡಿಡಿಬೇಕು, ನೀನ್ ಹೇಳ್ತಾರ ನಿನಗೆ 2 ಐಟಮ್ ಕೊಡ್ತೀನಿ, ನೀನು ಒರಿಜಿನಲ್ ಹೆಸರು ಹೇಳ್ತಿಲ್ಲ. ಇನ್ ಕೇಸ್ ಏನಾದ್ರು ಇವಾಗ ಬಾಯ್ ತಪ್ಪಿ ಒರಿಜಿನಲ್ ಹೆಸರು ಹೇಳ್ಬಿಟ್ರೆ ಆ ಪಾಯಿಂಟ್ ಇವ್ರಿಗೆ ಲೆಕ್ಕ ಇಲ್ಲ. ಗೈಸ್ ಇನ್ನೊಂದು ಹೇಳೋದು ಮರ್ತದೆ. ಸೊ ಈ ಒಂದು ಆಟದಲ್ಲಿ ವಿನ್ನರ್ ಆದ್ರೆ ಸೊ ಈ ಕಡೆ ಆದರ್ಶ ದಂಪತಿಗಳಿಗೆ 2 ಇಂಟರ್ನ್ಯಾಷನಲ್ ಟ್ರಿಪ್ ಕೊಟ್ಬಿಟ್ಟು 1 ಕ್ಯಾಂಡಲ್ ಲೈಟ್ ಡಿನ್ನರ್. ಆಗಲ್ಲ, ಇದು ಪಕ್ಕ ಆಗ್ದಿದ್ದೆ. ಅರ್ಥ ಆಯ್ತಾ? ಈ ಕಡೆ ಆದರ್ಶ ದಂಪತಿಗಳಿಗೆ 2 ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟು, ಅಲ್ಲ 2 ಇಂಟರ್ನ್ಯಾಷನಲ್ ಟ್ರಿಪ್ ಕೊಟ್ಟು 1 ಕ್ಯಾಂಡಲ್ ಲೈಟ್ ಡಿನ್ನರ್. ನಾವಿಬ್ರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ. ನಾನ್ ಗೆದ್ರೆ ನನಗೆ ಪ್ಯಾಂಟು, ನಾನ್ ಕೇಳಿದ ಶರ್ಟ್ 1 minute ಅಲ್ಲಿ ಎಷ್ಟು ಪಿಕ್ ಮಾಡ್ಬೇಕು ಅದೆಲ್ಲ ಅದು ಆಗೋದೇ ಇಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್. ಗೈಸ್ ಇವರಿಬ್ರಿಗೆ ಏನ್ ಕೊಡ್ಸ್ಬೇಕಂತ ನೀವೇ ಕಾಮೆಂಟ್ ಹಾಕಿ. ಸೊ ಅವ್ರಿಬ್ರು ನನಗೆ ಲೈಕ್ ಏನ್ ಕೊಡ್ಬೇಕಂತ ನಂಗೆ ಅರ್ಥ ಆಗ್ಬಿಟ್ಟಿತ್ತು. ಸೊ ಇವರಿಬ್ರಿಗೆ ಏನ್ ಕೊಡ್ಬೇಕಂತ ಗೊತ್ತಾಗಿಲ್ಲ ಇನ್ನ. ಸೊ ನೀವು ಕಾಮೆಂಟ್ ಹಾಕಿ. A few moments later. ಅರ್ಥ ಆಯ್ತಲ್ಲ? ಇನ್ ಕೇಸ್ ಏನಾದ್ರು ಒರಿಜಿನಲ್ ಹೆಸರು ಹೇಳಿದ್ರು ಆ ಪಾಯಿಂಟ್ ಲೆಕ್ಕ ಬರಲ್ಲ. ಗೆಲ್ಲೋದಿಕ್ಕೆ ಯೋಚನೆ ಮಾಡಿ, ಬಿಕಾಸ್ ಇದರಲ್ಲಿ ಒಂದು ಒಳ್ಳೆ ಬಹುಮಾನ ಎಲ್ರಿಗೂ ಸಿಗ್ತೈತೆ. ಗೈಸ್ ಫಸ್ಟ್ ಇವಾಗ ನಮ್ಮ ಚಿರುಗೆ ತಿನ್ನಿಸ್ತಾ ಇದ್ದೀನಿ. ಚಿರು ತಿಂದಾದ್ಮೇಲೆ ಒರಿಜಿನಲ್ ಹೆಸರು ಹೇಳಂಗಿಲ್ಲ, ಓಕೆನಾ? ಹಾನಪ್ಪ ಕಂದ ಗೊತ್ತಿಲ್ಲ. ಅವ್ಳಿಗೆ ಹೇಳ್ಬೇಕೇನು ಅಂತ ಅವಳಿಗಾರ ಗೊತ್ತಿರುತ್ತೆ. ಬುಜಿ ಕಹಿ, ಸ್ಟ್ರೈಟ್ ನೋಡ್ಬೇಕು, ಬುಜ್ಜಿ ಸ್ಟ್ರೈಟ್ ಇರ್ಬೇಕು. ಬುಜಿ ಇದು ತುಂಬಾ ಕಹಿ ಬುಜಿ. ಅದನ್ನ ಪಲ್ಯನೂ ಮಾಡ್ತಾರೆ. ಹಾಗಲಕಾಯಿ ಪಲ್ಯ. ಸ್ಟ್ರೈಟ್ ಗೈಸ್ 2ನೇ ಐಟಮು. ಓಕೆ ಹಾನು ತಿನ್ಕೋ. ಬುಜಿ ಚಾಕ್ಲೇಟ್. ಡೈರಿ ಮಿಲ್ಕಾ? ನೆಕ್ಸ್ಟ್ ಒಂದೇ ನಿಮಿಷ ಸಮಾಧಾನ ಮಾಡ್ಕೊಳ್ರಿ. ಒಂದೇ ನಿಮಿಷ ಗೈಸ್. ಇನ್ನೊಂದು ಮೇನ್ ರೂಲ್ಸ್ ಹೇಳೋದ್ ಮರ್ತೋದೆ. ಇವರಿಗೆ ನಾನು ಟೈಮ್ ಕೊಡ್ತಿರೋದು ಜಸ್ಟ್ 2 minutes ಮಾತ್ರ. 3, 2, 1 ಸ್ಟಾರ್ಟ್. ಬುಜಿ ನಕ್ಷತ್ರ. ಲಕ್ಷ. ನಕ್ಷತ್ರ 5 ಸ್ಟಾರ್. ನಕ್ಷತ್ರ ಆ ಥರ. ಆನವ ಅಯ್ಯೋ ಇದೈತೆ ನುಂಗ್ಬಿಡ್ತೀನಿ. ಚಲೋ ಇದನ್ನ ಒಂದ್ ನಿಮಿಷ ಸ್ಟಾರ್ಟ್. ಇದನ್ನ ಒಂದು ಟೈಪ್ ಆಫ್ ವೆಜಿಟೇಬಲ್ ಇಂದ ಮಾಡಿರ್ತಾರೆ ಚಿಪ್ಸ್ನ. ಪೊಟ್ಯಾಟೊ ಚಿಪ್ಸ್. ಇನ್ನೊಂದು ಸ್ವೀಟ್ ಪೊಟ್ಯಾಟೊ. ಸಾರಿ ವೆಜಿಟೇಬಲ್ ಅಲ್ಲ, ಫ್ರೂಟ್ ಬನಾನಾ ಚಿಪ್ಸ್. ಈಗ ಹೈಫೈ ಹೊಡ್ಯಾ? ನಾನು ಕಣ್ಣೇ ಕಾಣ. ಕಾಣಿಸ್ತಲ್ಲ. ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ಸೊ ಇನ್ ಕೇಸ್ ಇವ್ರು 4 ಕಂಡು ಹಿಡಿದ್ಬಿಟ್ಟು ಇನ್ನೊಂದು ಟೀಮ್ 3 ಕಂಡು ಹಿಡಿದು ಇನ್ನೊಂದು ಟೀಮ್ 2 ಕಂಡು ಹಿಡಿದ್ರೆ 1 ಟೀಮ್ ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇಬ್ರು ಟೀಮ್ ಮಿಗ್ತಾರೆ. ಅವ್ರಿಬ್ರು ಟೀಮ್ ಮೇಲೆ ಇದಿರುತ್ತೆ. ಓಕೆ ಗೊತ್ತಾಯ್ತಾ ಗೈಸ್? ಒಂದು ಪ್ರಾಬ್ಲಮ್ ಏನಂದ್ರೆ ವಿಡಿಯೋ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಲಾಸ್ಟ್ ರೌಂಡ್ ಅಲ್ಲಿ ಚಿರು ಅವ್ರಿಗೆ ಕೊಟ್ಟಿದ್ದು ಇದು, ಬಟ್ ಅವ್ರಿಬ್ರು ಕಂಡಿಡ್ದಿಲ್ಲ. ಏನು ಚಿರು ಕಂಡಿಡ್ದಿಲ್ಲ, ಅವನು ಮಿಸ್ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಅವರಿಗೆ 3 ಪಾಯಿಂಟ್ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ನಮ್ಮ ಇನ್ನೊಬ್ರು ಆದರ್ಶ ದಂಪತಿಗಳು ಬಂದಿದೆ. ಅವನು ಅಲ್ಲ 4 ಮಾಡಿದ್ದು, 4 ಪಾಯಿಂಟ್ಸ್ ತಗೊಂಡಿದ್ದು. ಇನ್ ಕೇಸ್ ಇವಾಗ ಆದರ್ಶ ದಂಪತಿಗಳು 4 ಕಂಡಿಡಿದ್ರೆ ಅವರಿಬ್ರು ಫೈನಲ್ಸ್ ಹೋಗ್ತಾರೆ. ಚಿರು ಟೀಮು ಲಾಸ್ಟ್ ಆಗುತ್ತೆ. ಸೊ ಇದನ್ನ ಹೇಳ್ಬೇಕಿತ್ತು, ಬಿಕಾಸ್ ವಿಡಿಯೋ ಆನ್ ಮಾಡಿರಲಿಲ್ಲ. ನೆಕ್ಸ್ಟ್ ನೋಡ್ಕೋಣ ಈಗ. ಇದು ಕಾಣಿಸುತ್ತಣ. 3, 2, 1 ಸ್ಟಾರ್ಟ್. ಇದು ಚಿರಂತ್ ತಿನ್ಸಿದ್ನಲ್ಲ ಅವಾಗಲೇ ಒಂದು ಬುಜ್ಜಿಗೆ, ಆ ಥರದ್ದು. ಓಕೆನಾ? ಚಾಕ್ಲೇಟ್ ಅಲ್ಲಿ ಸ್ವೀಟು. ಚಾಕ್ಲೇಟ್ ಅಲ್ಲಿ ಸ್ವೀಟಾ? ಚಾಕ್ಲೇಟು ಚಿರಂತ್ ತಿನ್ಸಿದ್ನಲ್ಲ ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್ ತಿನ್ಸಿದ್ದು ಬಿಸ್ಕೆಟ್. ಚಾಕ್ಲೇಟ್ ಅಲ್ಲಿ ಡೈರಿ ಮಿಲ್ಕ್ ತರ ಇನ್ನೊಂದಿರುತ್ತೆ. ಡೈರಿ ಮಿಲ್ಕ್ ತರ ಸ್ಟಾರ್ ಅಲ್ಲ, ಇನ್ನೊಂದು ಬರುತ್ತೆ. ಸ್ಟಾರ್ ಅಲ್ಲ ಅದು, ಇನ್ನೊಂದು ಒಳಗಡೆ 2 ಪೀಸ್ ಇರ್ತದೆ ನೋಡಿ, ಉದ್ದಕ್ಕಿರ್ತದೆ. ಅದೇ ಏನಪ್ಪ ಮಂಚು. ನೆಕ್ಸ್ಟ್ ಅನ್ ಪಾಪ ಹುಡುಗರು ಮಕ್ಳು ತಿನ್ನೋ ಜಾಸ್ತಿ ನಾನು ತಗೊಂಡು ಹೋಗ್ತಿರ್ತೀನಿ ನೋಡಿ, ನೇತಾಕಿರ್ತಾರೆ ಹಿಂಗೆ ಅರ್ದು ಕೊಡ್ತಾರೆ ನೋಡು. ಚಿಪ್ಸ್. ಇನ್ನೊಂದು ಕಡ್ಡಿ ಉದ್ದಕ್ಕಿರುತ್ತಲ್ಲ. ಓ ಇದು ಗೆಣಸಂದು ಅಂತ ಪ್ಯಾಕೆಟ್ ನೇತಾಕಿದ್ರೆ ಅರ್ಧ ಕೊಡೋದು 5 ರೂಪಾಯಿ 10 ರೂಪಾಯಿ.
ಅದ್ಯಾವ್ದಮ್ಮ ಗೆಣಸು ಇಷ್ಟು ಶುದ್ಧ ಬರಲ್ಲ ಅದು ಏನಾದ್ರು ಗೆಣಸು. ಕಡ್ಡಿ ರೆಡಿಮಾ 3 ಆನು 3 2 1 ಆನ್ 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 ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಹಾ ನಂಗೆ ಇಷ್ಟ ತಡಿ ತಡಿ ತಡಿ. ಸೆಟ್ ಈ ಸ್ವೀಟ್ ನಂಗೆ ಇಷ್ಟ. ಹಾ ಕಡ್ಡಿ ಹಾ ಸೋಂಪ ಕಟ್ ಸೋಂಪ ಗೈಸ್ ಇವಾಗ ನೆಕ್ಸ್ಟ್ ಓಕೆನಾ ಸ್ಟ್ರೈಟ್ ನೋಡಪ್ಪ ಆ ಕಡೆ ತಿರ್ಗಪ್ಪ ಯಾವ ಕಡೆ ತಿರ್ಗ ಗೊತ್ತಿಲ್ಲ ಆನಮ್ಮ ಸ್ವಾಮಿ ಓ ಹೇಳು. ನೀನ್ ಮಟನ್ಗೆ ಹಾಕ್ತೀಯ ಅದೇ ಇಂಪಾರ್ಟೆಂಟ್. ಹಾ ಮಟನ್ಗೆ ಹಾಕ್ತೀಯ ಚಿಕನ್ ಸಾರ್ಗೆ ಹಾಕ್ತೀಯ ಹಾ, chicken. ಇಂಪಾರ್ಟೆಂಟ್ ಅದೇನೆ. ಕೊತ್ತಂಬರಿ ಸೊಪ್ಪು ಅದಲ್ಲ ಬೇಗ, ಬೇಗ, ಚಕ್ಕೆ ಬೇಗ. ಚಕ್ಕೆ ಅದಲ್ಲ, ಅದಲ್ಲ, ಕಡ್ಲೆ ಇಲ್ಲ 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 ಇನ್ನೇನ್ ಬೇರೆ ಹೇಳು ಅದೊಂದೇ ಹಾಕ್ಬಿಟ್ಟು. ಅದಲ್ಲ ನೀನು ಚಿಕನ್ ಅದು ಬೇಕೇ ಬೇಕು ಬೆಳ್ಳುಳ್ಳಿ ಜೊತೆಲಿ. ಬೆಳ್ಳುಳ್ಳಿ ಶುಂಠಿ ತೆಗಿಲಾ? ಅಯ್ಯೋ ಬೇವ್ಸೋದೆ. ಮಟನ್ ಜೊತೆ ಎಷ್ಟೊಂದು ಹಾಕ್ತಿವಿ ನನಗೆ ಕನ್ಫ್ಯೂಸ್ ಆಗೋಯ್ತು. ಅದನ್ನ ಹೇಳ್ಬೇಕು ತಾನೆ ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಜೊತೆ ಹಾಕ್ತೀವಿ ಅಂತ. ಹೌದು. ಆದರ್ಶ ದಂಪತಿಗಳು 4ಕ್ಕೆ 4 ಕೂಡ ಕಂಡಿಡಿದ್ದಾರೆ. ಕನ್ನಡಿಲೆ ಭದ್ರ ಇರಂತ ಸೋಲ್ಸಿದೀನಿ. ಹುಡುಗರು ಅಂದ್ರೆ ಹುಡುಗರೆಲ್ಲ ಏನ್ ತಿಂತಾರೋ ಅಂತದೇ ಸ್ವೀಟ್ ಆ ತರದೇ ಕೊಟ್ಟಿದ್ದೆ. ಇವರೆಲ್ಲ ಏನ್ ತಿಂತಾರೋ ಆ ತರದ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬನ್ನಿ ಶುಂಠಿ. ಬನ್ನಿ ಗೈಸ್ ಇವಾಗ ನೆಕ್ಸ್ಟ್ ಆದರ್ಶ ದಂಪತಿಗಳು ಇನ್ನೊಂದು ಆದರ್ಶ ದಂಪತಿಗಳು. ಅಂಕಲ್ ರೆಡಿನಾ? ಒರಿಜಿನಲ್ ಹೆಸರು ಹೇಳಿದ್ರು 1 ಪಾಯಿಂಟ್ ಕಟ್ ಆಗುತ್ತೆ. ಯೋಚನೆ ಮಾಡಿ ನಿಮ್ ಕೈಲಿದೆ 2 ಅಂಕಲ್ ತಡಿ ಅಂಕಲ್. ಓ ನಿನ್ ಮಟನ್ ಸಾಂಬಾರ್ಕ ಮಾಮೂಲಿ ಸಾಂಬಾರ್ಕ ಎಲ್ಲ ಯೂಸ್ ಮಾಡ್ತೀಯಾ? ಶುಂಠಿ. ಓ ಅಲ್ಲ ಇನ್ನೊಂದು ಚಕ್ಕೆ, ಇನ್ನೊಂದು ಲವಂಗ, ಬೆಳ್ಳುಳ್ಳಿ. ಹಾ ನೀರ್ ಕೊಡ್ತೀನಿ. ತುಟಿ ಅಲ್ಲ. ಅಂಕಲ್ ಹಾ ಇನ್ನೊಂಚೂರು ಬೇಕಾದ್ರೆ ಕೇಳಿ ಕೊಡ್ತೀನಿ. ಹಾ ಹಾ ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಹಾ ಅಲ್ಲ ಏನ್ ಮಾಡಕ್ಕಲ್ಲ ಅದು ಅವ್ರದ್ದು. ಈ ಪ್ರಾಡಕ್ಟ್ ಅವ್ರದೇ. ನಾನು ಒಂದೊಂದ್ಸತಿ ತಕ್ಕಂತೀನಲ್ಲ ಸಿರಪ್ ಜೊತೆ ಮಿಕ್ಸ್ ಮಾಡ್ತಾ ಇರ್ತೀನಿ. ಅರ್ಥವಾಯಿತು ಬಿಡಿ. ಅದು ಬಿಟ್ಟು ಮಿಕ್ಸ್ ಮಾಡ್ತೀನಿ. ಚಿರಂತಂದಂತೂ ಮಿಕ್ಸ್ ಮಾಡಲ್ಲ. ಜ್ಯೂಸಾ? ಹಾ ಅದ್ರಲ್ಲಿ ಹೇಳು. ಫಾಂಟಾ? ಚಿರಂತಂದ್ ಮಿಕ್ಸ್ ಮಾಡಲ್ಲ. ಫಾಂಟನಾ? ಇನ್ನೊಂದು ಸ್ಪ್ರೈಟು? ಯಾಸ್ ಯಾಸ್ ಅಷ್ಟೇ ತಪ್ಪಾಗಿ ಉತ್ತರ ಕೊಟ್ಟಿದ್ದೀರಾ. ಆನ್ಸರ್ ಬಂದ್ಬಿಟ್ಟು ಮಿರಿಂಡಾ. ಇನ್ನೊಂದು ಹೇಳು. ಹ್ಞೂ ಅಂತ ಎರಡು ಒಂದೇ ಅದು ಬಂದಿದ್ದು ಅದು. ಹಾ ಸೂಪರ್ ಕ್ರೇಜಿ. ಫಾಂಟಾ ಅಂದೆ ಅದಕ್ಕೆ ಅದೇ ಇದ ತರ ಅಂತ ಹೇಳಿ. 1 ಪಾಯಿಂಟ್ ಕಳ್ಕೊಂಡವ್ರೆ. ಬನ್ನಿ ಆಯ್ತು. ನೆಕ್ಸ್ಟ್ ಕೋಣ ರೆಡಿನಾ? ಅಕ್ಕ ಆನೆ ಆನೆ ತಿನ್ನಿ. ಅವ್ರು ಸ್ಟಾರ್ಟಸ್ ಯೂಸ್ ಮಾಡಿದ್ರಮ್ಮ ನೀನು ಹೇಳ್ಕೊಬಿಡ. ಯಾಕೆ ಕನಕ್ತಾ ಇದ್ದೀರಾ? 3 2 1 ಸ್ಟಾರ್ಟ್. ಇದು ಬುಜ್ಜಿಗೆ ಇಷ್ಟ, ಚಿರಂತನ್ಗೂ ಇಷ್ಟ. ಬಿಸ್ಕೆಟಲ್ಲಿ ಬಿಸ್ಕೆಟಾಗ ಡಾನ್ ಫ್ಯಾನ್ಸಿ. ಅದ್ಬಿಟ್ಟು ಅದು ಬಿಟ್ಟು ಇನ್ನೇನು ತಿಂತಾನೆ? ಅದ್ರೊಳಗಡೆ ಕ್ರೀಮ್ ಇರುತ್ತೆ. ಓ ಇದು ಚಾಕ್ಲೇಟ್ದು. ಯಾವುದು? ನೇಮ್ ಹೇಳು. ಚಾಕ್ಲೇಟ್ದು. ಅದ್ರೊಳಗಡೆ ವೈಟ್ ಕಲರ್ ಕ್ರೀಮ್ ಇರುತ್ತೆ. ಓ ಅದಾ? ಆರೆಂಜ್ ಕಲರ್ ಪ್ಯಾಕೆಟು. ಆರೆಂಜ್ Name ಕಲರ್ ಹೇಳು. ಪ್ಯಾಕೆಟು. ವೈಟ್ ಆರೆಂಜ್ ಕಲರ್ ಕ್ರೀಮ್ ಇರುತ್ತೆ ಅದ್ರೊಳಗಡೆ. ಎಲ್ಲದ್ರಾಗೂ ಕ್ರೀಮೇ ಇರ್ತದೆ. ವೈಟ್ ಕಲರು ಆರೆಂಜ್ದು. ಡಾರ್ಕ್ ಫ್ಯಾನ್ಸಿಗೆ ಅಲ್ಲ. ಕುರ್ಕುರೇನು ಅಲ್ಲ ತು ಏನದು 50-50 ಅಲ್ಲ. ಕ್ರೀಮ್ ಬಿಸ್ಕೆಟ್. ಯಾವುದು? ಹೆಸ್ರು ಹೇಳ್ಬೇಕು. ಕ್ರೀಮ್ ಬಿಸ್ಕೆಟಾಗ ಆರೆಂಜ್ ಬರ್ತದೆ, ಯೆಲ್ಲೋ ಕಲರ್ ಬರ್ತದೆ, ನೀವು ಕ್ಲೂ ಕೊಡಿಯಕ್ಕ? ಅದ್ರೊಳಗಡೆ ವೈಟ್ ಕಲರ್ ಕ್ರೀಮ್, ವೈಟ್ ಕಲರ್ ಎಲ್ಲದ್ರಾಗೂ ಬರ್ತದೆ. ಕ್ಲೂ ಕೊಡಿ. ಮೇಲ್ಗಡೆ ಕಾಫಿ ತರ ಇರ್ತದೆ ಬಿಸ್ಕೆಟು. ಎಲ್ಲದ್ರಾಗೂ ಕಾಪಿನೇ ಹಾಕೋದು ಅವರು, ಒಳಗಡೆ ವೈಟೇ ಹಾಕೋದು. ಅದ್ರಲ್ಲಿ ಕಲರ್ ಆರೆಂಜು, ಚಾಕ್ಲೇಟ್ ಫ್ಲೇವರು. ಇದು ಆರೆಂಜ್ ಇಂದ ಸ್ಟಾರ್ಟ್ ಆಗ್ಬೋದು. ಆರೆಂಜ್ ಆರೆಂಜ್ ಫಸ್ಟ್ ಲೆಟರ್ ಇಂದ. ಗುಡ್ಡೆ ಹಂಗೆಲ್ಲ ಗುಡ್ಡೆನಾಗ ಬರಲ್ಲ. ಅಂಕಲ್ ಅದೇ ಹೇಳಿದ್ರು ಗೊತ್ತಾಗಲ್ಲ. ಗುಡ್ಡೆ ಬರಲ್ಲ. ಕ್ರೀಮ್ ಬಿಸ್ಕೆಟ್ ಅಪ್ಪ. ಅದೇ ಯಾವ್ದು ಅಂಕಲ್? ಕ್ರೀಮ್ ಬಿಸ್ಕೆಟ್. ಕ್ರೀಮ್ ಬಿಸ್ಕೆಟ್ 108 ಇರ್ತದೆ. ಯಾವ್ದು ಹೇಳ ಅದ್ರಾಗ? ಆರೆಂಜ್ ಫ್ಲೇವರ್. ಹೇಳು. ಆರೆಂಜ್ ಫ್ಲೇವರ್.
ಕಲರ್ ಹೇಳಿದ್ನಲ್ಲ ಇನ್ನೇನ್ ಹೇಳಿ ಕವರ್ ಕಲರ್ ಅದೇಳು. ಸ್ಟಾಪ್. ಇದು ಏನು ಪ್ಯಾಕೆಟ್ ಬ್ಲೂ ಕಲರ್ ಇರುತ್ತೆ, ವೈಟ್ ಇರುತ್ತೆ. ಸ್ಕೈ ಬ್ಲೂ ಗೂಳಿಕ ಓ ಕರೆಕ್ಟ್ ಕರೆಕ್ಟ್. ಗೂಳಿಗೆ ಇನ್ನೊಂದು ಹೆಸರೇನು? ಗೂಳಿ ಗೂಳಿ ಹಸು ಗಂಡಿಗೆ ಓರಿ ಓರಿಯೋ ಬಿಸ್ಕೆಟ್. ಟ್ರೈ ಮಾಡ್ರಿ ನೀವು ಆ ತರ ಕೊಡ್ಬೇಕು. ಹಾ. ಔಟ್ ಆಗಿದ್ದಾರೆ ಗಾಯ್ಸ್, ಔಟ್ ಆಗಿದ್ದಾರೆ. ಎರಡು ಅಲ್ಲಲ್ಲಿ ಎಷ್ಟು 3 ಒಂದ್ ಮಾತ್ರ ಕಂಡಿರ್ತಾರೆ. ನೆಕ್ಸ್ಟ್ ಅಕ್ಕ ನೋಡಿ ಅಪ್ಪ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರು. ಹಂಗ ಹೇಳ್ಕೊಡೋದು ಬಿಟ್ಬಿಟ್ಟು ಎಲ್ಲೋ ಕಲರ್ ಕ್ರೀಮ್ ಬಿಸ್ಕೆಟ್ ವೈಟ್ ಎಲ್ಲದ್ರಾಗೂ ವೈಟೇ ಹಾಕಿರ್ತಾನೆ ಅವನು ಬೇಕ್ರಿ ಅವರು. ಗೈಸ್ ನೆಕ್ಸ್ಟ್ ಅಡಿಕೋಣ. ನೆಕ್ಸ್ಟ್ ಬಾ 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 ನಾವೇ ಎಲಿಮಿನೇಟ್. ನಮ್ಮ ಮನೆಯವ್ರು ಇಲ್ಲ ಡಮರ್. ಅಕ್ಕ ಆನೆ ತಿನ್ನಿ. ಅಂಕಲ್ ಹೇಳಲ್ಲ ಸುದೀಪ್ ಈಗ ಕೊಡ್ತೀಯ ನೀನು. ಅದ್ ಹೇಳ್ತದ್ ಮಾಡಿ ಹೇಳ್ತಾನೆ. ಇದು ಹೇಳುತ್ತಿದ್ದು ತಿಂದಿ. ಇದು ಬಿಸ್ಕೆಟೆ ಫುಲ್ ರೌಂಡ್ ಆಗಿರ್ತೈತೆ. ಟೀ ಅಲ್ಲಿ ಕಾಫಿಯಲ್ಲೆಲ್ಲ ಹತ್ಕೊಂಡು ತಿನ್ಬೋದು. ಗುಡ್ಡೆ ಬಿಸ್ಕೆಟ್ ಅಲ್ಲ, ಇದು ಏನದು ಮಾರಿಯ ಬಿಸ್ಕೆಟ್. ಕಣ್ಣಿಡಿದ್ರ ಅಂಕಲ್ಗೆ ಏನ್ ಗೊತ್ತಕ್ಕ, ಮನ್ಸ್ ಕೊಟ್ಟು ಕ್ಲೂ ಕೊಡ್ಬೇಕು. ಹಾ ಕರೆಕ್ಟ್. 50-50 ಇರ್ತದೆ. ಅದ್ ಬಿಟ್ರೆ ಕ್ರಾಕ್ ಜಾಕ್ ಇರ್ತದೆ. ಕ್ರಾಕ್ ಜಾಕ್ ಬಿಟ್ರೆ ಮಾರಿಯ ಬಿಸ್ಕೆಟ್ ಇರ್ತದೆ. ಬಿಸ್ಕೆಟ್ ಹೆಸರು ಗೊತ್ತು ಆದ್ರೆ ಅಂಕಲ್ ಹೇಳಲ್ಲ. ಏನ್ ಹೇಳಲ್ಲ, ನೀನ್ ಹೇಳ್ಬೇಕು. ತಪ್ಪು ಇದು. ಮನ್ಸ್ ಕೊಟ್ಬಿಟ್ಟು ಆಡ್ಬೇಕು. ಅಂಕಲ್ ಗೊತ್ತು ಅಷ್ಟೇ ತಾನೇ ತೆಗ್ದಾಕ್ಲಾ? ನಾಟಕ ಮಾಡೋದು. ಅಂಕಲ್ ನಂಗೆ ಹೇಳ್ತಾರೆ. ಅವ್ರು ಇವಾಗ ಏನ್ ಗೊತ್ತಾ, ಇವಾಗ ನೋಡಿ ಪಿಜ್ಜಾದಲ್ಲಿ ನಂಗೆ ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರು, ಎಲ್ಲಿವರೆಗೂ ಬಂದ್ರು. ಹಂಗೆ ಅಂಕಲ್ ಇಲ್ಲ ಅಂತ ಮತ್ತೆ ಆಡ್ತಾರೆ. ಎನಿವೇಸ್ ಬನ್ನಿ ಅಂಕಲ್ ಬನ್ನಿ. ಗೈಸ್ ಇಲ್ಲ ಗೈಸ್, ಈ ಆಟದಲ್ಲಿ ಇಷ್ಟು ಒಂದು ರೌಂಡ್ ಅಲ್ಲಿ ಎಲಿಮಿನೇಟ್ ಆಗಿರೋದು ಅಂಕಲ್ ಮತ್ತೆ ಅಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ ಪ್ಲೇಡ್ ಅಂಕಲ್. ಮೈಕ್ ಬಿಸ್ಕ ಬಿಸ್ಕ ಬಿಸ್ಕ. ಗೈಸ್ ಇವಾಗ ಅಂತೂ ಇಂತೂ ನಮ್ಮ ಅಪ್ಪ ಅಮ್ಮ ಮತ್ತೆ ಚಿರು ಮತ್ತೆ ಚೋಟ ಮರಿ ಇಬ್ರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರಿಬ್ರಿಗೆ 5 ಪ್ರಾಡಕ್ಟ್ ನ ತಿಳಿಸ್ತೀನಿ. ಇಬ್ರಿಗೂ ಕೂಡ ಯಾರಿಗೆ ತಿನ್ನಿಸ್ತೀನಿ ಅಂತ ಗೊತ್ತಿಲ್ಲ, ಬಟ್ ಇಬ್ರಿಗೂ 5 ತಿನ್ನಿಸ್ತೀನಿ. ಯಾರು ಅತಿ ಹೆಚ್ಚು ಹೇಳಿರ್ತಾರೋ ಅವರು ವಿನ್ನರ್. ನಾನು 5 ತಿನ್ನಿಸ್ಬೋದು, ಇಲ್ಲ 7 ಆದ್ರೂ ಹೋಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಅತಿ ಹೆಚ್ಚು ಕಂಡಿಡಿದವರು ಈ ಒಂದು ಬ್ಲೈಂಡ್ ಫೋಲ್ಡ್ ಟೇಸ್ಟ್ ಚಾಲೆಂಜ್ ಅಲ್ಲಿ ವಿನ್ ಆಗ್ತಾರೆ. ರೆಡಿನಾ? ಮುझे ಚಿಕ್ಕ ಚಿಕ್ಕ ಚಾಕ್ಲೇಟ್ಗಳಿವು. ಚಿಕ್ಕ ಹಾರ್ಟ್ ಶೇಪ್. ನಿಮಿಷ ಇದಕ್ಕೆ ನಿಮ್ಗೆ ಸಿಗೋದು ಒಂದೇ ನಿಮಿಷ ಟೈಮು. ಮುझे ಬೇಗ ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್. ಇದು ತುಂಬಾ ಕಲರ್ ಆಗಿರುತ್ತೆ ಚಾಕ್ಲೇಟ್ಗಳು. ಇದು ಏನಪ್ಪ ಪಲ್ಸ ಅಲ್ಲ, ಇನ್ನೊಂದು ಚಿಕ್ಕ ಕಲರ್ ಎಲ್ಲ ರೇಂಬೋ ಕಲರ್. ಏನೋ ಇದಲ್ಲ ಮಿಂಟೋಸ್. ಎಲ್ಲಾರ ಇದು ಶಾರ್ಟ್ಸ್ ತರ ಇರುತ್ತಲ್ಲ. ಇನ್ನೊಂದು ಶಾರ್ಟ್ಸ್ ತರ. ಮುಂದೆ ನೋಡು ಬುಜ್ಜಿ, ಮತ್ತೆ ಹೇಳು. ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಐತೆ ನೋಡು, ಜೇಮ್ಸ್. ಅಯ್ಯೋ ನನ್ನ ಮಗನೇ, ನಾನು ಆ ಆಂಗಲಿಂದ ಯೋಚನೆ ಮಾಡಿಲ್ಲ. ನಿಮ್ ಕಣ್ತಗೆ ಅಂತ ಹೇಳಿದ್ನಾ? ಆ ಆಂಗಲಿಂದ ಯೋಚನೆ ಮಾಡಿಲ್ಲ ನಾನು. ಕ್ರೇಜಿ ಇದು ಅದ ಹೆಸರೇನು ಫುಲ್ಲು? ಆ ಚಾಕ್ಲೇಟ್ ಹೆಸರು ಅಲ್ಲ, ಇವ್ನು ಹೇಳ್ಬೇಕು. ಏನ್ರಿ ಯಾರು? ನೀನೇ. ಜೇಮ್ಸ್. ಇಬ್ರು ಆನ್ರಿ. ಏನಿದು ಕಂಡಿಡಿಯದ ಹಾಕಣ? 3, 2, 1 ಸ್ಟಾರ್ಟ್. ಯಾಕೆ ಇಲ್ಲ ನೀನು? ಯಾರಿಗೆ ಹಾಕಿದೀನಿ ಅಂತ ಯೋಚನೆ ಮಾಡ್ಬತ್ತೆ ಹಂಗಾರೆ. ಏನಿದು? ಇನ್ನೊಂದ್ ಬೇಕಾ? ಚಾಕ್ಲೇಟ್ ಅಲ್ಲ. ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ. ಇಲ್ಲ ಔಟ್. ಮೈನ್ ಹೆಸರೇನಿರೋದು ಹೇಳು. ಏನಿಲ್ಲ ಅಚ್ಚು ಇರೋದು. ನೀನೇನ್ ಹೇಳ್ದೆ? ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ. ಹೆಸರೇನು? ಇದಿಲ್ಲ ಅಚ್ಚು. ಏನ್ ಹೇಳ್ದೆ? ಅಣ್ಣ ಶೇಪ್ ಎಲ್ಲ ಅದ್ ಹೆಸರು ಅವ್ರು ಆತರ ಇಕ್ಕಿದ್ರೆ ತಪ್ಪಲ್ಲ. ಸರಿ, ಇನ್ನೊಂದ್ ಬ್ಯಾರೆದ್ ಕೊಡು. ಇಲ್ಲ ಇದು ತಪ್ಪಲ್ಲ ಅಣ್ಣ. ಕನೆಕ್ಟ್ ಈ ಪಿಲ್ಲೇನ್ ಹಾಕೊಂಡು ಈ ಚಿಕ್ಕ ಏಜ್ಗ ನೀನು ಈ ತರದ್ ಕೊಡೋದಲ್ಲ. ಅದು ಅನ್ಮೆಚ್ಯೂರ್ಡ್ ಮೈಂಡ್. ಅದು ಶೇಪ್ ಹೇಳಿದ್ದು ಅವಳು. ಶೇಪ್ ಹೇಳಿದ್ದು. ಒಂದ್ ನಿಮಿಷ ನಾನು ಹೇಳೋರ್ಗು ಬಿಡು. ನಿಮಿಷ ಅಣ್ಣ ನಾನ್ ಮಾತಾಡ್ತೀನಿ. ನಾನ್ ತೆಗಿತೀನಿ. ಇಲ್ಲ ಸರಿ ಹೇಳು. ಶೇಪ್ ಏನು? ಒಂದ್ ನಿಮಿಷ ಆನ್ಸರ್ ಏನು?
ನನಗೆ ಆನ್ಸರ್ ಲಿಟಲ್ ಆರ್ಟ್ಸ್. ಓಕೆ, ಲಿಟಲ್ ಆರ್ಟ್ಸ್ ಅಂತ ಆನ್ಸರ್ ಇದ್ಮೇಲೆ ಅದ್ ಹೆಂಗೆ ನೀವು ಆರ್ಟ್ಸ್ ಅವಳು ಶೇಪ್ ಹೇಳಿದ್ದು ಅವಳು ನನ್ಗೆ ಗೊತ್ತೇ ಇದ್ದಿಲ್ಲ. ಇರು ಅದ್ ಲಿಟಲ್ ಆರ್ಟ್ಸ್ ಬಾರೋ ಇಲ್ಲಿ. ಅವಳು ಒಂದ್ ನಿಮಿಷ ಕೇಳು, ಬರೀ ಶೇಪ್ ಅಂದ್ಬಿಟ್ಟಿದ್ರೆ ಸುಮ್ಮನೆ ಒಂದ್ ನಿಮಿಷ ಅವಳು ಬರೀ ಶೇಪ್ ನ ಕಂಡಿಡಿ ಅಂತ ಹೇಳಿದ್ರೆ ಕಂಡಿಡಿಬಹುದು. ಅವಳು ಏನಂದ್ರು ಹಾರ್ಟ್ ಶೇಪ್ ಅಂದ ಆನ್ಸರೇ ಅವಳಿಗೆ ಉತ್ತರ ಕೊಟ್ಟು. ನನ್ಗೆ ಇರೋ ಸರಿ, ಇವಾಗ ಇದನ್ನ ತೆಗ್ದ್ಬಿಟ್ಟು ಇನ್ನೊಂದು ಆಡ್ ಮಾಡು. ಅನ್ಮೆಚೂರ್ಡ್ ಮೈಂಡ್ ನೀನ್ ನನಗೆ ಕೊಟ್ರೆ ಅವಳು ಗೊತ್ತಿಲ್ದಿರ ಶೇಪ್ ಹೇಳಿರೋದು. ಅಣ್ಣ ನೀನು ಬ್ಯಾರೆದು ಕೊಡು ಅಣ್ಣ, ಅದ್ ಹೆಂಗಣ ತಲೆ ಇದ್ದು ಅವರು ಮಾಡ್ತಾರೆ. ಸರಿ ಬ್ಯಾರೆದು ಸರಿ ಕೊಡು, ಅವ್ರಿಗೂ ಕೊಡು ಅಂತ ಬಿಡು. ಹೇಳಂಗಿಲ್ಲ ಏ ಬುಜ್ಜಿ ಬಾಯ್ ಮುಚ್ಚು, ಅದ್ರ ಹೆಸ್ರೇ ಅದು ಅಂತ ಹೇಳಿದ್ದು. ನೀನ್ ಬರೀ ಶೇಪ್ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತಿದ್ದೆ. ಹಾರ್ಟ್ ಶೇಪ್ ಅಂತ ಹೇಳಿದೆ. ಹಾರ್ಟ್ ಏನ ಅದ್ ಆಟ್ ಬಿಟ್ರೆ ಇನ್ನೇನು ವ್ಯಾಲೆಂಟೈನ್ಸ್ ಸಿಂಬಲ್ ಅಂತ ಹೇಳಕ್ಕಾಗಲ್ಲ. ಏ ಬೇಡ ಬೇಡ ಅಣ್ಣ, ಸೀರಿಯಸ್ ಆಗ ಅಣ್ಣ, ಈ ಅನ್ಮೆಚೂರ್ಡ್ ಮೈಂಡ್ ಗೊತ್ತಿಲ್ದಿರ ಹೇಳೋಣ. ಅದನ್ನೇ ಆಟ ಅವ್ರು ಮೆಚೂರ್ಡ್ ತಾನೆ, ಅವ್ರಿಗೆ ಗೊತ್ತಾಗುತ್ತಾನೆ. ನಾನು ಅದ್ ಪರವಾಗಿಲ್ಲ. ಆದ್ರೂ ಇವಳು ಶೇಪ್ ಅಂದಿದ ತಕ್ಷಣ ಬಾಯಿ ಮುಚ್ಕೊಳ್ಳೋದು ನೀನು. ಕೊಡಬೇಕು. ಆಮೇಲೆ ನಿಮ್ಗೂ ಬರುತ್ತೆ, ಆಮೇಲೆ ನೀವು ಕಿತ್ತಾಡ್ತೀರ. ಸರಿ ಆನ್ಸರ್ ನ ಹೇಳೋಗಿಲ್ಲ. ಆಡೋ ತರ ಆಡು ನೀನು, ಹೇಳೋ ತರ ಹೇಳು. ಹೇಳಿಲ್ಲ ಮೂವಿ ಅನ್ಬಿಟ್ಟು ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ ಇದು ಫೇರ್ ಅನ್ಫೇರ್ ಗೊತ್ತಿಲ್ಲ. ಬಟ್ ಒರಿಜಿನಲ್ ಆನ್ಸರ್ ಇವ್ಳು ಹೇಳ್ಬಿಟ್ಲು, ಅದಕ್ಕೋಸ್ಕರ ನೋಡೋಣ. ಇನ್ನೊಂದು ಕೊಡ್ತೀನಿ, ನೀವೇ ಸಾಕು. ಆನೆ ಇಕ್ಕಪ್ಪೆ 3, 2, 1 ಸ್ಟಾರ್ಟ್. ಚಿರು ಇದನ್ನ ನಾವು ಹಾಲಲ್ಲಿ ಹಾಕೊಂಡು ಕುಡಿತಿದ್ವಿ, ಫಸ್ಟ್ ಕುಡಿತಿದ್ವಿ. ಬೂಸ್ಟು, ಅದ್ರ ಬಿಟ್ಟು ಹಾರ್ಲಿಕ್ಸು, ಅದ್ರ ಬಿಟ್ಟು ಅದು ಬಿಟ್ಟು ಸ್ಮಾಲ್ ಆ ತರ ಇರುತ್ತೆ. ಸಕ್ಕರೆ. ಏಯ್ ಸ್ಮಾಲ್ ಏನ್ ಸ್ಮಾಲು? ತಿನ್ನೋದು ಹಾಲ್ಗೆ ಹಾಕೊಂಡು ತಿಂತೀವಿ. ಚಾಕೋಸ್ ಕಂಡಿಡಿದ್ರು. ಅಯ್ಯೇ ನೆಕ್ಸ್ಟ್ ಆನ್ರಿ. ನಾನಾ ಯಾರು ಕರೆಕ್ಟ್? ಇದು ಮೂರನೇದು. ತಲೆ ಬಗ್ಸ್ದೆ ಅಪ್ಪ. ಹೇಳಪ್ಪಿ. ಯಾರನ್ನ ಅಪ್ಪಿ ಎಗರ್ಸ್ ಓದ್ದು ಬಿಡ್ತೀನಿ. ಅಪ್ಪಿ ಅಂದ್ರೆ ಅಪ್ಪಿ ಅಪ್ಪಿ ಸುಮ್ಮನೆ ತಮಾಷೆಗೆ ಎಲ್ಲದಕ್ಕೂ ಬೈತೇನೋ. ಹೇಳ ಇದು ಕುಡ್ದು ಒಂದ್ ನಿಮಿಷ 3, 2, 1 ಇದು ಕುಡ್ದ್ಬಿಟ್ಟು 2 ಬಾಟಲ್ ಕುಡ್ದ್ಬಿಟ್ಟು ನೀನು ತಪ್ಪು ಅದ್ರದ್ದು ಇನ್ನೊಂದು ಹೆಸರು ಐತೆ. ಅಷ್ಟೇ. ಆನ್ರಿ ಅಣ್ಣ ಇಕ್ಕದೆ ಏನಕ್ಕೆ ಎತ್ಕೊಂಡೋದೆ? ರೆಡಿನಾ? ನನ್ ಗೊತ್ತಾಗಿಲ್ಲ. ಇಕ್ಕು ಬೈಗೆ ಅದಲ್ವಲೇ, ಅದು ಮೊದಲು ಇಟ್ಟಿದ್ದು. ಹಂಗ ಚಿರು ಜ್ಯೂಸಾ? ಇದು ಡ್ಯಾಡಿ ಕಂಡ್ರೆ ಆಗದೇ ಇಲ್ಲ. ಈ ಡ್ಯಾಡಿ ಕಂಡ್ರೆ ಆಗದೇ ಇಲ್ಲ. ಜ್ಯೂಸಾ? ಜ್ಯೂಸ್ ಅಲ್ಲ, ಮತ್ತೆ ಐಟಮ್ ಹೇಳು. ಐಟಮ್ ಅಂದ್ರೆ ಇದನ್ನ ನಾವು ತುಪ್ಪ. ಯಾವ ತುಪ್ಪ ಹೇಳು? GRB ತುಪ್ಪ. ಸುದೀಪ್ ಅಣ್ಣನ್ ಹೊಟ್ಟೆ ದಪ್ಪ. GRB ತುಪ್ಪ, ಸುದೀಪ್ ಅಣ್ಣನ್ ಹೊಟ್ಟೆ ದಪ್ಪ. ಆದ್ರೆ ಇಲ್ಲಿ ಚಿರುಕಪ್ಪ. ಇದನ್ನ ಹೇಳ್ಬೇಕಾದ್ರೆ ಆನ್ಸರ್ ನ ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಮೈನ್ ಒಂದು ಆನ್ಸರ್ ಇದೆ, ಅದನ್ನ ಹೇಳಿದ್ರೆ ನಾನು ಔಟ್ ಮಾಡ್ತೀನಿ. ಓಕೆ, ಅದ್ ನಿನಗೆ ಏನ್ ಗೊತ್ತಾ? ಕೇಳಿಸ್ಕೊ. ಇದನ್ನ ನೀವ್ ಇಬ್ರಲ್ಲಿ ಯಾರೇ ತಿಂದ್ರು ಒಂದು ತಲೆಗೆ ಒಂದು ಮೈಂಡ್ ಬರುತ್ತೆ. ಆ ಮೈಂಡ್ ಅಲ್ಲಿರೋ ಆನ್ಸರ್ ನ ನೀವ್ ಹೇಳುವಾಗಿಲ್ಲ. ಅದ್ ಆನ್ಸರ್ ನೀವ್ ಹೇಳಿದ್ರಿ ಅಂದ್ರೆ ನೀವು ಆ ಪಾಯಿಂಟ್ ನಿಮ್ಗೆ ಲೆಕ್ಕ ಆಗಲ್ಲ. ಇವಾಗ ನಾನು ಒಂದು ಏನೋ ನಿಮ್ಗೆ ತಿನ್ನಿಸ್ತೀವಿ, ಸ್ಮೆಲ್ಲಲ್ಲೇ ಗೊತ್ತಾಗ್ತೈತೆ. ಸುಮ್ನೆ ಈ ಕಡೆ ತಿರ್ಗಾ. ಓಕೆ ರೆಡಿ? ಸ್ಟ್ರೈಟ್ ನೋಡು. ಮೊದಲು ಫೇವ್ರೆಟ್ ಸೋನ್ ಪಾಪಡಿ. ಅದನ್ನೇ ಹೇಳಿದ್ದು ನಾನು, ಹೇಳ್ಬಾರ್ದು ಅಂತ ಹೇಳಿದ್ದು ಅದನ್ನೇ. ಅದನ್ನ ಹೇಳಿದ್ದು. ಅಣ್ಣ ನೀನ್ ಹೆಂಗ್ ಹೇಳಿದ್ದು ಅಂದ್ರೆ ಅದ್ರ ಹೆಸರು ಕುಡ್ದು ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ನೀನ್ ಎಕ್ಸ್ಪ್ಲೇನ್ ಮಾಡಿದ್ದು. ನನಗೆ ಅರ್ಥ ಆಗಿ ಸೀರಿಯಸ್ ಆಗಿ ಹಂಗೆ ಅಣ್ಣ. ನಾನು ಸ್ವೀಟ್ ಹೆಸರು ನಿನಗೆ ಅಲ್ಲ, ನನ್ಗೂ ಅರ್ಥ ಆಗಿಲ್ಲ. ಬೈ ಮುಚ್ಚ ಅಣ್ಣ. ಸೀರಿಯಸ್ ಕೊಟ್ಟಿದ್ದೆ ಏನು ಕೊಡ್ತೀಯ? ಬ್ಯಾರೆದು ಕೊಡ್ಬೇಕಪ್ಪ ನೀನು. ಅದನ್ನೇ ಅಣ್ಣ ನೀನ್ ಹೆವಿ ಕನ್ಫ್ಯೂಸ್ ವಾದ ಮಾಡಬಾರ್ದು.
ಬೈಲಿ ಒಂದ್ ನಿಮಿಷ ಬೈಲಿ ಗೈಸ್ ನಾನು ಅದಕ್ಕೆ clear cut ಆಗಿ ಅಣ್ಣ mention ನಂಗೆ ಮಾಡ್ದೆ. ಅರ್ಥ ಆಗಿ ನಿಮ್ mind ಅಲ್ಲಿ ಒಂದು ಬರುತ್ತೆ ಹೇಳ್ಬಾರ್ದು ಮೈಂಡ್ ಹೆಂಗ್ ಗೊತ್ತಾ ಅರ್ಥ ಆಗಿದ್ದು ತಲೆ ಬರುತ್ತೆ ಸೋನ್ ಪಾಪಡಿ ಅಂತ ಅದನ್ನ ಹೇಳ್ಬಾರ್ದು ಅಂತ. ನಾನು ಅದ್ರ ಹೆಸರು ಹಂಗೆ ಅನ್ಕೊಂಡಿದ್ದು ಸ್ವೀಟ್ ಹೆಸರು ಹೇಳ್ಕೊಂಡು ಹೋಗ್ಬೋದು ಕಡ್ಡಿ ಇರೋದು ಅಂತ ಏ ಅಣ್ಣ ಬೌ ನೀನ್ ಸೈಲೆಂಟ್ ಗಿರ್ಮ ನೀನ್ ಅಲ್ಲೂ ಕುತ್ಕೊಂಡ್ ಮಾತಾಡೋದಲ್ಲ ನನ್ಗೆ ಇಲ್ಲಿ ಬ್ಲೈಂಡ್ ಫೋಲ್ಡ್ ಆಗಿತ್ತು ಅಲ್ಲಿ ನಾನ್ ಯೋಚಿಸ್ತಾ ಇರೋದು ಅದು ಟ್ವಿಸ್ಟ್ ನ ಹಿಂಗೂ ಕೊಡ್ಬೇಕು ಯಾಕಂದ್ರೆ ಅಣ್ಣ, ತಿನ್ಸಿರೋದನ್ನ ತಿನ್ನಿಸ್ಬೇಕು ಆದ್ರೆ ಅವ್ರಿಬ್ರು ಹೆಸರನ್ನ ಹೇಳೋದಿಲ್ಲ ಅಂತ ನಾನು ಹೇಳಿದ್ದೆ ಮೈಂಡ್ ಒಂದ್ ಕ್ಲಿಯರ್ ಕಟ್ ಆಗಿ ಒಂದ್ ಬರುತ್ತೆ ಅದ್ ಹೆಸರು ಹೇಳಂಗಿಲ್ಲ ಅದ್ ನಂಗ್ ಅರ್ಥ ಆಗಿದ್ದು. ನಿನ್ ಕಾಲ ನಂಗೂ ಅರ್ಥ ಇಲ್ಲ ಬಾಯ್ ಮುಚ್ಚು ಬೈಲಿ ಅಣ್ಣ ಈ ತರ ಏನು ಏಯ್ ಬಾಯ್ ಮುಚ್ಕೊಂಡಿರೋ ಒಂದೇ ಅಲ್ಲ ಹೋಗೋದು ಒಂದ್ರಾಗೆ ನೀನ್ ಹೇಳೋದಲ್ಲ ಇಲ್ಲಿ ಕುತ್ಕೊಂಡು ಒಂದೇ ಬೇಡ. ಬಾಯ್ ಮುಚ್ಚು ನೆನೆ ಓದ್ ಸರಿ ಒಂದು ಸೋತ್ಕೊಂಡಿರ್ತಾನೆ ನೀನ್ ನೈ ತರ ಎಗರ್ಲಾಡಿದಲ್ಲ ಕುತ್ಕೊಂಡು ಅಣ್ಣ ನಾನು ಸೀರಿಯಸ್ ಆಗಿ ತಲೆ ನಾನು ಒಪ್ಪಲ್ಲ ಒಂದ್ ನಿಮಿಷ ನೀನ್ ಹೇಳ್ಬೇಕು. ಒಂದ್ ನಿಮಿಷ ನಿನಗೆ ಫಸ್ಟ್ ಆ ಸ್ವೀಟ್ ನ ತಿನ್ಸಿದ್ರೆ ಮಧು ಆಂಟಿ ಫೇವರೇಟ್ ಅಂತ ಹೇಳ್ತಿದ್ದ ಫಸ್ಟ್ ಅವ್ರಿಬ್ರು ಫಸ್ಟ್ ಗೊತ್ತಿತ್ತು ಮಧು ಆಂಟಿ ಸೋನ್ ಪಾಪುಡಿ ಅಂತ ಯಾವಾಗೋ ಗೊತ್ತಿತ್ತು ನಮ್ಮ ಅಮ್ಮನೂ ಹೇಳಿದ್ರು ಕಿವಿದಾಗೆ ಅಣ್ಣ ಸೀರಿಯಸ್ ಆಗಿ ಈ ತರ ಮೋಸ ಮಾಡೋದ್ ತಪ್ಪಣ ಇವಾಗ ಸರಿ ನಾನು ಒಂದ್ರಾಗ ಸೋತ್ಕೊಂತೀನಿ ಅನ್ಕೋ ಆ ಒಂದು ಸೋಲೋದ್ ನಿನ್ನಿಂದಾನೇ ಆಗಿರ್ಬೋದಪ್ಪ ಅದು ಅದಕ್ಕೆ ಅವ್ರನ್ನ ಪ್ರೇಕ್ಷಕರ ಕೂರ್ಸಿರೋದು ಯಾಕಂದ್ರೆ ಅವ್ರ ಕಣ್ ಮುಂದೆನೆ ಕ್ಲಿಯರ್ ಕಟ್ ಆಗಿ ಹೇಳಿರೋದ್ನ ಅಂಕಲ್ ಅವಾಗ್ಲೇ ಅವ್ನು ಕೊಡಲ್ಲ ಅಂತ ಹೇಳ್ದೆ ಒಂದು ಆರ್ಟ್ ಶೇಪ್ ಹೇಳಿದ್ಕೆ ಕೊಡ್ಸಿದೀವಿ ಇವನ್ ಬಿಟ್ಬಿಡು ಅಂಕಲ್ ಒಂದ್ ಯಾಕೆ ಅಂಕಲ್ ಹೇಳ್ಬೇಕು ನೀವು ಹೇಳ್ಬೇಕಿತ್ತು ಈ ಅಣ್ಣ ಹೇಳ್ಬೇಕು ಒಂದು ಅವ್ರಿಗೆ ತಿನ್ಸಿದೀನಿ ಅದನ್ನ ಡೈರೆಕ್ಟ್ ಆಗಿ ಹೇಳ್ಕೊಡ್ದ ನನ್ನ ಕಿವಿದಲ್ಲಿ ಹೇಳ್ಬೋದು ಇಲ್ಲಿ ಬುದ್ಧಿ ಕೇಳ್ತೀರಾ ಅವ್ರಿಗೆ ತಿನ್ಸಿದೀವಿ ಅಂತ ಹೇಳಿದಾಗ ಅವಳಿಗೆ ಅರ್ಥ ಆಗುತ್ತೆ ಅದಕ್ಕೆ ಜೋರಾಗಿ ಹೇಳಿದ ಕ್ಲಿಯರ್ ಕಟ್ ಆಗಿ ಏ ಅಣ್ಣ ಇದು ಅರ್ಥನೇ ಆಗಿಲ್ಲ ಸೀರಿಯಸ್ ಆಗಿದ್ ಬೇಡ ಬಿಡ ಒಂದೇ ತಾನೆ. ಅವ್ರಿಗೆ ಅದಕ್ಕೆ ಅವ್ರ ಮುಂದೆನೆ ಹೇಳಿದ್ ನಾನು ಇವಾಗ ಅಣ್ಣ ಸೀರಿಯಸ್ ಆಗಿ ಸೋಂಪಾಪುಡಿನ ನಿಮ್ಮ ಅಮ್ಮ ಫೇವ್ರೇಟ್ ಅಂದ್ರೆ ನಿಮ್ ತಲೆಯೇ ಗೊತ್ತಿರಲಿಲ್ಲ ಆಯ್ತಾ ಫಸ್ಟ್ ನಿನ್ಗೆ ಡೈರೆಕ್ಟ್ ಬಂದು ತಿನ್ಸ್ತೆ ಅಂದ್ರೆ ನೀನ್ ಹೆಂಗ್ ಹೇಳ್ತಿದ್ರೆ ಬುಜಿ ಕಡ್ಡಿ ಐತೆ ನಾವು ತಿಂತಾ ಇರ್ತೀವಿ ಹಿಂಗ್ ಬರ್ತದೆ ಆನ್ಸರ್ ನನ್ನ ಕಣ್ಣು ನಿನ್ ಟೀಮೇ ಅವಳು ಬೇರೆ ಟೀಮ್ ಅಲ್ಲ ಸರಿ ತಗೋ ಬೇರೆ ತಗೋ ಫಸ್ಟ್ನೇದ್ರಾದ್ರೂ ಅನ್ಫೇರ್ ಅಂದ್ರೆ ಫಸ್ಟ್ನೇದ್ರಲ್ಲೂ ಅನ್ಫೇರ್ ಆಗಿದ್ರು ಇದ್ರಲ್ಲೂ ಟ್ವಿಸ್ಟ್ ಇಡ್ಬೇಕಂತ ಆಗಿದ್ದು ಅದಕ್ಕೆ ಆಯ್ತು ಎರಡರಲ್ಲಿ ಒಂದ್ ಆಗೈತಿ ಇವಾಗ ನೆಕ್ಸ್ಟ್ ಎಷ್ಟು 4 ಕಂಪ್ಲೀಟ್ ಆಗೈತೆ ಇಲ್ಲಿ ಲಾಸ್ಟ್ ರೆಡಿನಾ 5 ಮಾಡಿದ್ಯಾ ಕೊಟ್ಟಳ 5 ಆಗೈತೆ ಅದ್ ಲೆಕ್ಕ ಇಲ್ವಲ್ಲ ಫಸ್ಟ್ ನೀವ್ ಹೇಳಿದ್ರಲ್ಲ ಏ 5 ಆಗೈತಣ್ಣ ಅದ್ ಲೆಕ್ಕ ಇಲ್ದಿರಾನೆ ಒಂದು ಪಿಜ್ಜಾ ಒಂದು ಚಾಕೋಸಾ ತುಪ್ಪ ಇನ್ನೊಂದ್ಸರಿ ಹೇಳಿ ಫಸ್ಟ್ ಯಾವುದು ಜೇಮ್ಸ್ ಆಮೇಲೆ ಜ್ಯೂಸು ಆಮೇಲೆ ತುಪ್ಪ ಆಮೇಲೆ ಇನ್ನೊಂದ್ ಏನಾದ್ರು ಚಾಕೋಸು ಆಯ್ತು ಚಾಕೋಸು ಒಂದ್ ನಿಮಿಷ ಕೇಳಿ ನಾನು ಹೇಳ್ತೀನಿ ಕೇಳಿಸ್ಕೊ ಫಸ್ಟ್ ಏನು ಜೇಮ್ಸು ಸೆಕೆಂಡು ಚಾಕೋಸು ಥರ್ಡ್ ಫಿಜ್ಜು ತುಪ್ಪ ಮತ್ತೆ ಇವಾಗ ಒಂದು ಸೋನ್ ಪಾಪಡಿ 5 ಆಯ್ತಾ ಸೂಪರ್ ಬಾ ಈ ಕಡೆ ಗೈಸ್ ಅಂತೂ ಇಂತೂ ಏನ್ ಗೊತ್ತಾ ಫಸ್ಟ್ನೇದ್ರಲ್ಲೂ ಒಂದು ಫೇರ್ ಇತ್ತು ಸಾರಿ ಅನ್ಫೇರ್ ಇತ್ತು ಬಟ್ ಆದ್ರೂ ಈಗ ಇವರಿಬ್ರು ಟೀಮ್ ಇವ್ನು ಹೇಳ್ತದ ಅನ್ಮೆಚೂರ್ಡ್ ಅಂತ ಹೇಳ್ತೀವಿ ಇವರಿಬ್ರು ಟೀಮೇ ಅದು ಮೇನ್ ಆನ್ಸರ್ ಏನಿದೆ ಆಟನ ಹಂಗೂ ಇಡಬೇಕು ಯಾಕಂದ್ರೆ ಈಗ ಲಿಟಲ್ ಆರ್ಟ್ಸ್ ಅಂದಿದ ತಕ್ಷಣ ಬಂದೇ ಬಿಡುತ್ತೆ ಆನ್ಸರ್ ಟಕ್ಕಂತ ಯಾಕಂದ್ರೆ ಆನ್ಸರ್ ಹೇಳಂಗಿಲ್ಲ ಅದು ಒಂದು ಟ್ವಿಸ್ಟ್ ಇರುತ್ತೆ ಈ ತರ ಇವಾಗ ಅವ್ನು ಅದನ್ನ ಏನು ಫೇರ್ ಆಗಿ ಇಟ್ಟ ಏನದು ಇಲ್ಲ ಅದು ಇವ್ರಿಗೆ ಗೊತ್ತಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಓಕೆ ಆಯ್ತು ಹೋಗಿ ಬಿಡಪ್ಪ ಇನ್ನೊಂದು ತಗೊಂಡು ಇದನ್ನ ಏನ್ ಮಾಡಿದೆ ಇದನ್ನ ತಗೊಬಂದೆ ಆಡ್ಸಿರೋರಿಗೆ ತಗೊಬಂದೆ ಸ್ವೀಟ್ನ ಅವಾಗ ಅವ್ರು ಆಡಿ ಹೇಳಿರೋ ಅವ್ರು ಕೊಟ್ಟಿರೋ ಕ್ಲೂನ ಇವ್ರು ಕೊಡಬಾರ್ದು ಅಂತ ಹೇಳಿದ ತಕ್ಷಣ ಮೈಂಡ್ ಬರುತ್ತೆ ಅಂತ ಹೇಳಿದೆ ಬಟ್ ಅದನ್ನೇ ಕೊಟ್ಟ ಅವನು ಅದಕ್ಕೆ ಇವಾಗ 5ಕ್ಕೆ 4 ಉತ್ತರನ ಕರೆಕ್ಟ್ ಆನ್ಸರ್ 5ರಲ್ಲಿ 4 ಆನ್ಸರ್ನ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಕಂಗ್ರಾಚುಲೇಷನ್ ವೆಲ್ ಪ್ಲೇಡ್ ಸೋತ್ಕೊಂಡ್ರೆ ಬೇಜಾರು ಹೋಯ್ತು ಅಂತ ಒಂದು ಅನ್ಫೇರ್ ಇದ್ದೇ ಇದೆ ಒಂದು ಅನ್ಫೇರ್ ಇದೆ ಆದ್ರೂ ಕೊಟ್ಟಿದ್ದೀನಿ ಇವಾಗ ಲಾಸ್ಟ್ ನಮ್ಮ ಆದರ್ಶ ದಂಪತಿಗಳು ಇವರಿಬ್ರಲ್ಲಿ ಎಷ್ಟು ಈಗ 5 ಕಂಡಿಡಿಲೇಬೇಕು ಇವರು ಇನ್ ಕೇಸ್ 1 ಮಿಸ್ ಆದ್ರೂ ಟೈ ಆಗುತ್ತೆ 2 ಮಿಸ್ ಆದ್ರೆ ಅವ್ರು ವಿನ್ ಆಗ್ತಾರೆ ಲೆಟ್ಸ್ ಗೋ ಅಲ್ಲಿ ತಿನ್ಕೋ ಮಗ ಅವಾಗ ಹೇಳಿದ್ನಲ್ಲ ಚಾಕ್ಲೇಟು ಸೇಮ್ ಚಾಕ್ಲೇಟ್ ಬೇರೆ ಯಾವ ಚಾಕ್ಲೇಟ್ ಅವಾಗ ಹೇಳಿದ್ನಲ್ಲ ನೀನ್ ಹೇಳಿದಲ್ಲ ಉದ್ದಕ್ಕೆ ಅಂತ ಅದೇ ಚಾಕ್ಲೇಟ್ ಬೇರೆ ಡೈರಿ ಮಿಲ್ಕ್ ಹೌದು ಏನು ಡೈರಿ ಮಿಲ್ಕ್ ನನಗೇನ ಅದ ಮಿಲ್ಕ್ ಡೈರಿ ಅಲ್ಲ ಅದ್ರೊಳಗೆ ಇನ್ನೊಂದೇನು ಚಾಕ್ಲೇಟ್ ಮಿಲ್ಕ್ ಅವಾಗ ಹೇಳಿದ ಉತ್ತರ ಹೇಳಿದ ಯಾವ್ದು ನೀನು ಸ್ಟಾರಾ ಮಂಚ ಹಂಗಾರೆ ಮಂಚ ಅಲ್ಲ ಅದು ಇನ್ನೊಂದು ಅದೇ ಮಂಚ ಅಲ್ಲ ಡೈರಿ ಮಿಲ್ಕ್ ಇನ್ನೊಂದ್ ತರ ಐತಿ ನೋಡು ಮಿಲ್ಕ್ ಅದ್ರೊಳಗೆ ಇನ್ನೊಂದ್ ಐತಿ ಏನೋ ಸ್ಟಾರ್
ಥೂ. ಇಲ್ಲ ಇಲ್ಲ ಅದಲ್ಲ ಬಿಡು ಅದಲ್ಲ ನಾನು ಹೆಸರು ಅದಲ್ಲ ಬಿಡು ಏ ಹೆಂಗೈತೆ ಅದು ಅದೇ ಸ್ಟಾರ್ round ಆ? ಚಾಕ್ಲೇಟ್ ತರ ಹಾ? ಸ್ಟಾರ್ ಚಾಕ್ಲೇಟ್ ತರ ಇನ್ನೊಂದೈತೆ ಏ ಇದು ಯಾವ್ದಪ್ಪ ಓ ಮ್ಯಾಂಗೋ ಚಾಕ್ಲೇಟು ನಾಲ ಲಾಸ್ಟ್ 5 ಸೆಕೆಂಡ್ ಇನ್ನೊಂದೈತೆ ಇನ್ನೊಂದು ಹೇಳು ಮಿಲ್ಕು ಮಿಲ್ಕ್ ಅಲ್ಲ ಇನ್ನೊಂದು ಹೇಳು ಬಾರು ಇನ್ನೊಂದು ನಾವು ಚಾಕ್ಲೇಟ್ ಹೋಯ್ತು, ತಿಂದಿಲ್ವೇ time ಹೋಯ್ತು. ಏ ನಾವು ಚಾಕ್ಲೇಟ್ ತಿಂದಿಲ್ಲ ನಾವು ಹೋಯ್ತು ಗೊತ್ತಾಗ್ಬಿಡೋದು. ಟೈಮ್ ಹೋಯ್ತು ಇದ್ರ ಹೆಸರು ಬಂದ್ಬಿಟ್ಟು ಕಿಟ್ ಕ್ಯಾಟ್ ನಾವೇನ್ ಕಿಟ್ಕ್ಯಾಟ್ ತಿಂದಿದೀವಿ ಅಲ್ಲ ಕಿಟ್ ಕ್ಯಾಟ್ ಗೈಸ್ ಇದ್ರದ್ದು ಎಸ್ ರೆಡಿ ಆನಮ್ಮ ನಾನು ಅನ್ಬೇಕಾ ಆನಪ್ಪ ಕಾಮ್ಯ ಕಾಮ್ಯ ಹಾ ನಾವು ಡೈಲಿ ಕಾಯಿಸ್ಕೊ ಕುಡಿತೀವಿ ಜೀರಿಗೆ ಸೂಪರ್ ಎಸ್ ರೆಡಿ ಅದೇನೇ ನಾನು ಇಬ್ರು ಗಜ ಬಿಜಿ ಆಗೋಯ್ತು ಇದಕ್ಕೆ ಸ್ಟಾರ್ಟ್ ಮಾಡೋಣ start. ಕೇಸರಿ ಬಾತ್ಗೆ ಹಾಕ್ತೀವಿ ಕೇಸರಿ ಬಾತ್ಗೆ ಬೇಗ ಹೇಳು ಏ ಇಲ್ಲ, ಗೋಡಂಬಿ ಹಾ. ಗೋಡಂಬಿ ಗೋಡಂಬಿ ಇನ್ನೊಂದು ದ್ರಾಕ್ಷಿ ದ್ರಾಕ್ಷಿ ಹೇಳು ಆನೆ ಆನೆ ಸ್ವಾಮಿ ಹಾ ಆನೆ ಆನೆ ಸ್ವಾಮಿ ಏ ಸ್ವಾಮಿ ಸ್ಟಾರ್ಟ್ ಸಾಮ್ಯ ಸಾಮ್ಯ ಇದೇನ್ ಗೊತ್ತಾ ಬೇಗ ಹೇಳು ಏ ಇವ್ರ ಏನೋ ಪಿಜ್ಜಾದೊಳಗ ಹಾಕಂಗ್ ಮಿಕ್ಸ್ ಮಾಡ್ಕೊಂಡ್ ತಿಂದ್ರು ಸಾಸು ಸಾಸು ಟೊಮೆಟೊ ಸಾಸು, ಟೊಮೆಟೊ ಒಂದು ಡ್ಯಾನ್ಸ್ ಮಾಡು ಹೋಲಿ ಗೈಸ್ ಹಾ, last. ಕೊನೆಯದು ಇದು ಗೊತ್ತಿಲ್ಲ ನನಗೆ ಇದು ಗೊತ್ತಿಲ್ಲ ಇವರಿಗೆ ಗೊತ್ತಿಲ್ಲ ನೋಡೋಣ ಆನ್ರಿ ಮುಂದೆ ನೋಡ್ರಿ ಮಜು ಆ ಕಡಿಕೆ ಹಾ ಹಂಗೆ ಸ್ಟಾರ್ಟ್ ನೀನು ಯಾವಾಗಾರ ತಗೊಂಬಂತೀಯಲ್ಲ ಈಟ್ ಐತೆ ಕೋಸಂಬರಿ ಜೊತೆಲಿ ಹಾಕ್ತೀಯಲ್ಲ ಏ ಹೆಸರು ಬೇಳೆ ಹೆಸರು ಬೇಳೆ ಇನ್ನೊಂದು ಅದೇ ಇರ್ಬೋದು ಅದ್ರ ತರ ಇನ್ನೊಂದು ಎರಡು ಒಟ್ಟಿನಲ್ಲಿ ಎರಡು ಒಂದೇ ಆಗುತ್ತೆ ಅದು ಹೇಳು ಹೆಸರು ಬೇಳೆ ಇನ್ನೊಂದು ಹೇಳು ಅದನ್ನೇ ಉದ್ದಿನ ಬೇಳೆ ಅದನ್ನೇ ಹಾ? ಹಾ ಉದ್ದಿನ ಬೇಳೆ ಏ ಹೆಸರು ಬೇಳೆನೆ ಕೋಸಂಬರಿಗೆ ಹಾಕೋದು ಇನ್ನೊಂದು ಕೋಸಂಬರಿಗೆ ಹಾಕೋದು ಅಲ್ಲ ಇದಕ್ಕೆ ಹಾಕ ದೋಸೆ ಹಾಕೋದು ಈಗ ಹೇಳ್ದಲ್ಲ ಅದೇ ಅದೇ ಉದ್ದಿನ ಬೇಳೆ ಅಂತೂ ತಿಂತ ಗೈಸ್ ಇಲ್ಲಿ ನೋಡಿ ಗೈಸ್ ಇವಾಗ ಏನ್ ಗೊತ್ತಾ ಇಬ್ರು ಕೂಡ ಟೈ ಆಗಿದ್ದೀವಿ. ಏನ್ ಮಾಡೋದು ಇವಾಗ ಎಲ್ರು ಮಾತಾಡ್ಕೊಂಡ್ ಮಾತಾಡೋದ ನಾನ್ ತಂದಿರೋ 24 ಐಟಮ್ ಅಲ್ಲೂ ಖಾಲಿ ಆಗ್ಬಿಟ್ಟವ್ ಎಲ್ಲಾರು ತಿಂದಾಕ್ಬಿಟ್ಟವ್ರೆ ಏನ್ ಮಾಡೋದು ಎಲ್ರಿಗೂ ಅವ್ರವ್ರದ್ದು ಏನೇನ್ ಹೋಗ್ಬೇಕೋ ಹೋಗ್ಬಿಡ್ಲಿ ಆದ್ರೆ ಒಬ್ರು ಮಾತ್ರ ಇದಾಗ್ಬಿಡುತ್ತೆ ಹೆಂಗದು ಇಲ್ಲ ಬೆಸ್ಟ್ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ 4 ಜನ ತುಕ್ಬಿಡೋಣ ಅಷ್ಟೇ ಎಲ್ಲ ಊಟ ಬಿಡ ಒಂದು ಊಟ ಇಲ್ಲ ಬೆಸ್ಟ್ ಏನ್ ಗೊತ್ತಾ ನಿಮ್ಮ ನಿಮ್ಮಿಬ್ರು ಮತ್ತೆ ಇವ್ರಿಗೆ ಮಾತ್ರ ಕಳ್ಸ್ಬಿಡ ಏನಂತೀರಾ ಇಲ್ಲ ಇವಾಗ ಯಾರು ಬೇಡ. ನೋಡಪ್ಪ ನಮ್ದು ಡಿಸಿಷನ್ ಕೇಳ್ಬೇಕು ನಿಮ್ಗೆ ಇರೋ ನಮ್ದು ಡಿಸಿಷನ್ ಕೇಳ್ಬೇಕು ಇವಾಗ ಒಂದ್ ನಿಮಿಷ ಟೈ ಆಗಿರೋದ್ರಿಂದ ಹಾ ಕರೆಕ್ಟ್ ಒಂದು ನಿಮಿಷ ಈಗ ನಾನು ಹೇಳ್ತಿದ್ದೆ ನಾವು ಟೈ ಆಗಿದೀವ ನಾವೊಬ್ರು ಸೆಲೆಕ್ಟ್ ಮಾಡ್ಕೊತೀವಿ ಇವ್ರೊಬ್ರು ಕೊಟ್ಟು ಅದಕ್ಕೆ ನಾವು ಟೈ ಆಗಿರೋದ್ರಿಂದ ಇವರಿಬ್ರು ಬೇಡ ಇವಾಗ ಅಂದ್ರೆ ಅವ್ನು ಏನ್ ಹೇಳ್ತಾನಂದ್ರೆ ನಮ್ ಇಬ್ರಿಗೆ ಬಹುಮಾನ ಏನ್ ಬೇಡ ನಿಮ್ 4 ಜನ ಕ್ಯಾಂಡಲ್ ಇಡ್ರಿ ಈಗ ನಾವಿಬ್ರು ಟೈ ಆಗಿರೋದ್ರಿಂದ ನಿಮ್ಮನ್ನು ಕೂಡ ನಮ್ ಕರ್ಕೊಂಡು ಹೋಗ್ತೀವಿ. ಪಾರ್ಟಿ ಕೊಡ್ಸ್ತೀವಿ ಅಷ್ಟೇ ಗೆದ್ದಿದ್ರೆ ಒಂದ್ ನಿಮಿಷ ನಮ್ಗ್ ಊಟ ಬೇಡ ನಾನು ಹೇಳ್ತಾ ಇದೀನಿ ಗೈಸ್ ನಾವು ಮೋಸ ಮಾಡೋದ್ ಬೇಡ ಈಗ ಎಲ್ಲರೂ ಒಟ್ಟಿಗೆ ಹೋಗಿ ಊಟ ಮಾಡ್ತೀವಿ ಮೋಸ ಅಷ್ಟೇ. ಮಾಡ್ಬೇಡ. ವಸ್ತು ಬೇಡ, ವಸ್ತು ಬೇಡ, ವಸ್ತು ಬೇಡ, ವಸ್ತು ಬೇಡ. One eternity later. ನಾನ್ ಮಾತಾಡ್ಬೋದು ಈಗ ಗೈಸ್ ಇರೋ ನಾನ್ ಮಾತಾಡ್ತೀನಿ ಈಗ. ಇವಾಗ ಇನ್ನೊಂದ್ 5 ಐಟಮ್ ತಗೋಬತ್ತೀನಿ ಬಿನ್ ಆಗ್ಲಿ ಅಷ್ಟೇ ಇಲ್ಲ ಬೇಡ ಟೈಮ್ ಆಗಿದೆ ನೀನ್ ಕಮೆಂಟ್ ಅಲ್ಲಿ ಹಾಕಿದ್ ನಾವು ಗೆದ್ರೆ ಅಂತ ನೀನ್ ಗೆದ್ದಿಲ್ಲ ಟೈ ಆಗಿದೀವಿ ಸಮ ಆಗಿದೀವಿ ಏನು ಇಲ್ಲ ನಮ್ಗ್ ಊಟನೂ ಬೇಡ ನಮ್ಗ್ ಊಟನೂ ಬೇಡ ಪ್ರೈಸ್ ಬೇಡ ಟೈ ಆಗಿದೆ ಊಟನೂ ಇಲ್ಲ ಏನು ಇಲ್ಲ ಓಕೆ ಸಮಾಧಾನ ಒಂದೊಂದು ಪಾಯಿಂಟ್ ಈಕ್ವಲ್ ಮ್ಯಾಚು ಟೈ ಆಗಿದೆ ಟೈ ಆಗಿರೋದ್ರಿಂದ ನಮ್ಮ ಇಡೀ ಫ್ಯಾಮಿಲಿನೂ ಕೂಡ
ಒಂದೊಳ್ಳೆ ಡಿನ್ನರ್ ಹಾ ಅದು ನಮಗ್ ಬೇಡ ಊಟ. ಫ್ಯಾಮಿಲಿ ಡಿಪೆಂಡ್ ಇಲ್ಲ, ಅವ್ನಿಗೆ ಫ್ಯಾಮಿಲಿ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ, ಸರಿ ಇಷ್ಟ ಇಲ್ಲ. ನೋಡು ನನಗೆ ಫ್ಯಾಮಿಲಿ ಬದುಕ್ತಿರೋದ ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿ ಇಷ್ಟ ಅಲ್ಲ ಅಂತ ಸರಿ. ನಾವೆಲ್ಲರೂ ಫ್ಯಾಮಿಲಿನೂ ಕೂಡ ಒಂದೊಳ್ಳೆ ಡಿನ್ನರ್ ನನಗ್ ಬೇಡ ಗೈಸ್ ಅವತ್ತು ಊಟ. ಅಂಕಲ್ ನಿಮಗೆ ಒಂದೊಳ್ಳೆ ಡಿನ್ನರ್ಗೆ ಹೋಗಿ ಎಲ್ಲ ಒಳ್ಳೆ ಡಿನ್ನರ್ ಆಗ್ಬಿಟ್ಟು ಏನು ಫಿಲಮ್ಗೆ ಹೋಗ್ಬಿಟ್ಟು ನೀಟಾಗಿ ಬರೋಣ, ಏನಂತೀರಾ? ನಿಮ್ಗೆ ಒಪ್ಕೆನಾ? ಇಡೀ ಫ್ಯಾಮಿಲಿ ಹೋಗೋಣ ಅಂತ ಇದೀನಿ. ಇದು ಫಸ್ಟ್ ನಾನು ಕೇಸ್ಕೊಂಡ್ಬಿಟ್ಟು ಓಕೆ ಅಮ್ಮ, ನಿನಗೆ ಒಪ್ಕೆನಾ? ಓಕೆ ಓಕೆನಾ? ಓಕೆ ಓಕೆನಕ್ಕ? ಓಕೆನಾ? ಓಕೆ ನಾನು ಒಪ್ಪಲ್ಲ ಗೈಸ್. ನಾನು ಓಕೆ ಗೈಸ್ ನನಗೂ ಓಕೆ. ಅಂಕಲ್ ಬನ್ನಿ 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 ಅಂಕಲ್. ಗೈಸ್ ಫೈನಲಿ ಹೇಳಿದ್ದೆ, ಒಪ್ಕೊಂಡಿದ್ದೆ ನಾನು. ಈ ಒಂದು ವಿಡಿಯೋನ ಕಟ್ ಮಾಡ್ಬಿಡಲ್ಲ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋ ಅಂತ ಹೇಳ್ತಾ ಅಲ್ಲಿ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾವೆಲ್ಲರೂ ಫ್ಯಾಮಿಲಿ. ನಾನು ಒಪ್ಪಲ್ಲ. ನೀವು ಒಪ್ಕೊಂಡಿರಪ್ಪ, ನಾವು ಒಪ್ಕೊಂಡಿದೀವಿ. ನೀನ್ ಒಬ್ಬ ಬೇಡ ಹೋಗ. ಹಾ ಬಿಡ. ಹಾ ಸರಿ, ಅಲ್ಲಿರಿ ಅಲ್ಲಿರಿ ಅಲ್ಲಿರಿ. ಸುಮ್ನೆ ಸೈಲೆಂಟ್ ಆಗಿರೋ. ನಾವೆಲ್ಲರೂ ಫ್ಯಾಮಿಲಿ ಒಂದೊಳ್ಳೆ ಡಿನ್ನರ್ಗೆ ಹೋಗಿ ಮೂವಿನ ವಾಚ್ ಮಾಡ್ಕೊಂಡು ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರಬೇಕು ಅಂತ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ. ಅಣ್ಣಂಗೆ ಒಬ್ಬನ್ ಬಿಟ್ಟು ನೀವೇನು ಹೇಳ್ತೀರೋ ಅದ್ರ ಮೇಲೆ ಡಿಪೆಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಟಾಟಾ ಬೈ ಎಲ್ಲರೂ ಒಂದ್ಸರಿ ಬಾಯಲ್ಲಿ ಬಾಯ್ ಬಾಯ್. ಗೈಸ್ ಮ್ಯಾಚು ಟೈ ಆಗಿದೆ. ಸೊ ಏನಂದರೆ ನನಗೊಂಥರ ಅದು ಕಿರ್ಚ್ತಾ ಇದ್ರೆ ಇರಿಟೇಷನ್ ಥರ ಅನಿಸ್ಬಿಡುತ್ತೆ ನನಗೊಂಥರ ಒಂದೊಂದು ಟೈಮು. ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಈಗ ನೀವು ಆನ್ ದಿ ಕ್ಯಾಮ್ರಾ ನಿಮಗೆ ಎಂಟರ್ಟೈನ್ಮೆಂಟಾಗಿ ಕಾಣಿಸುತ್ತೆ, ಬಟ್ ರಿಯಾಲಿಟಿಲಿ ಆ ಥರ ಇರೋಲ್ಲ. ಒಂಥರ ಅದು ಇರಿಟೇಷನ್, ಎಲ್ರಿಗೂ ಇರಿಟೇಷನ್ ಥರ ಆಗ್ಬಿಟ್ರೆ ಒಂಚೂರು ಕಿರ್ಚೋದು ನೋಡ್ಬಿಟ್ಟು ಹಂಗಿರುತ್ತೆ. ಅವ್ನು ಆನ್ ದಿ ಕ್ಯಾಮ್ರಾ ಒಂದು ಆಫ್ ದಿ ಕ್ಯಾಮ್ರಾ ಆ ಥರನೇ ಕಿರ್ಚೋದು. ನಾನೆಲ್ಲ ಕಟ್ ಮಾಡಿ ನಿಮಗೆ ತೋರಿಸೋದು, ಬಿಕಾಸ್ ಅದೆಲ್ಲ ಬೇಡ ಅಂದ್ಬಿಟ್ಟು. ಆ್ಯಂಡ್ ನಾನೊಂದು ಒಳ್ಳೆ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಟೈ ಆಗಿದೆ. ಒಳ್ಳೆ ಏನೋ ಎಲ್ಲರನ್ನೂ ಒಂದು ಫ್ಯಾಮಿಲಿನ ಒಂದೊಳ್ಳೆ ಡಿನ್ನರಿಗೆ ಕರ್ಕೊಂಡೋಗಿ ಒಂದೊಳ್ಳೆ ಮೂವಿ ಕರ್ಕೊಂಡೋಗಿ ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇದೆ. ಇನ್ ಕೇಸ್ ಟೈ ಆಗಿಲ್ಲ ಅಂದಿದ್ದಿದ್ರೆ, ಯಾರೋ ಒಬ್ಬರು ವಿನ್ ಆಗಿದ್ದಿದ್ರೆ ಮೋಸ್ಟ್ಲಿ ನಾನು ಅವ್ರೊಬ್ರಿಗೇ ಮಾಡ್ತಿದ್ದೆ. ಬಟ್ ಇವಾಗ ಟೈ ಆಗಿದೆ ಅಲ್ವಾ. ಆ್ಯಂಡ್ ಇನ್ನೊಂದು ಮತ್ತೆ ವಾಪಸ್ಸು ಟೈ ಆದಮೇಲೆ ನಾನೊಂದು 24 ಐಟಮ್ ಏನೋ ತೊಗೊಂಬಂದಿದ್ದೆ. 24 ಐಟಮ್ ಎಲ್ಲನೂ ಖಾಲಿ ಆಗ್ಬಿಟ್ಟೈತೆ. ಸೊ ಮತ್ತೆ ವಾಪಸ್ ಅದನ್ನೇ ತಿನ್ಸೋದು ಬೇಡ ಅಂತ ಅಂದ್ಕೊಂಡೆ. ಎನಿವೇಸ್ ಇವಾಗ ಟೈ ಆಗಿದೆ, ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಅವನು ಕಮೆಂಟ್ಗೆ ಅದು ಇದು ಅಂತ ಹೇಳ್ತಾರೆ. ಸೊ ನೀವು ಬೆಸ್ಟ್ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಡಿನ್ನರ್ ಅಂತೇಳಿ, ಇಡೀ ಫ್ಯಾಮಿಲಿ ಜೊತೆ ಹೋದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಅದು ಒಳ್ಳೆ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ ಕೇಸ್ ಏನು ತಪ್ಪಿತ್ತು ಅಂದರೆ ಕ್ಷಮೆ ಇರಲಿ ಅಷ್ಟೇ ಗೈಸ್. ಥ್ಯಾಂಕ್ ಯು.